प्राकारमध्ये सरसिजमुकुटोद्भासपाने विमाने कावेरी मध्यदेशे मृदुतलमणिराट् भोगपर्यङ्गभागे निद्रामुद्राभ्यापं कटिनिगडशिरः पार्श्वविन्यस्तहस्तं पद्मादात्रीं कराव्यां परिचितचरणं ರಂಗರಾಜಂ ಭಜೇಹಂ. ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ರಾಜಾಜಿನಗರ 5ನೇ ಬ್ಲಾಕಲ್ಲಿ ನೆಲೆಸಿದೆ. ಈ ದೇವಸ್ಥಾನದ ಸಂಸ್ಥಾಪಕರಾದ ದಿವಂಗತ ಶ್ರೀ ತಿರುಚಿ ಸ್ವಾಮಿಗಳು ಮತ್ತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಶ್ರೀ 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 ನಾರಾಯಣ ಸ್ವಾಮಿಗಳು. ದಿವಂಗತ ಶ್ರೀ 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 ನಾರಾಯಣ ಸ್ವಾಮಿಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಮತ್ತು 1978ರಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರು ಪ್ರತಿಷ್ಠಾಪನೆಯಾದರು. ಈ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದವರು ದಾಸಪ್ಪನವರು. ಈ ದೇವರು 26 ಅಡಿ ಇದ್ದಾರೆ, ಅಗಲ 12 ಅಡಿ ಉದ್ದ ಇದ್ದಾರೆ. ಜಗತ್ತಲ್ಲೇ ದೊಡ್ಡ ರಂಗನಾಥ ಸ್ವಾಮಿ. ಇಷ್ಟು ದೊಡ್ಡ ರಂಗನಾಥ ಸ್ವಾಮಿ ನೀವೆಲ್ಲೂ ಕಾಣೋಕ್ಕೆ ಸಾಧ್ಯವಿಲ್ಲ. ಈ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡದಾಗಿ ನೆಲೆಸಿದ್ದಾರೆ. ಮತ್ತು ಏನಪ್ಪ ಈ ದೇವಸ್ಥಾನದಲ್ಲಿ ವಿಶೇಷ ಅಂತಂದರೆ, ಈ ದೇವರು ದಂಪತಿ ಸಮೇತವಾಗಿದ್ದಾರೆ. ನೀವೇ ಬೇರೆ ಕಡೆ ನೋಡಿದ್ರೆ ರಂಗನಾಥ ಸ್ವಾಮಿ ಅಮ್ಮನವರು ಸಪ್ರೇಟಾಗಿ ಇರ್ತಾರೆ. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾಗಿ ರಂಗನಾಥ ಸ್ವಾಮಿ ಇಲ್ಲಿ ನೆಲೆಸಿರೋದು ಭಾಳ ವಿಶೇಷ. ಮತ್ತು ಇವರಿಗೆ ಬಂದು ಚತುರ್ಭುಜ ಇದೆ, ಚಕ್ರ ಶಂಖ ಇರೋದು ತುಂಬ ವಿಶೇಷ. ಎಲ್ಲ ಕಡೆ 2 ಹಸ್ತ ಮಾತ್ರ ಇರುತ್ತೆ, ಇಲ್ಲಿ 4 ಹಸ್ತ ಇರೋದು ತುಂಬ ವಿಶೇಷ. ಮತ್ತು ಇವರು 7 ಸರ್ಪದ ಮೇಲೆ ಮಲಗಿದ್ದಾರೆ. ಬೇರೆ ಕಡೆ ನೀವು ನೋಡ್ಬೋದು 5 ಸರ್ಪದ ಮೇಲೆ ರಂಗನಾಥ ಸ್ವಾಮಿ ಮಲಗಿರ್ತಾರೆ. ಆದರೆ ಇಲ್ಲಿ 7 ಸರ್ಪ ಇರೋದು ಏನಪ್ಪ ವಿಶೇಷ ಅಂತಂದರೆ, ನೀವು ಶ್ರೀರಂಗಂಗೆ ಹೋದರೆ ಸಪ್ತ ಪ್ರಾಕಾರದ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ದರ್ಶನ ಕೊಡ್ತಾರೆ. ಅದೇ ರೀತಿ ಇಲ್ಲಿ 7 ಸರ್ಪದ ಮೇಲೆ ದೇವರು ಮಲಗಿ ದರ್ಶನ ಕೊಡೋದು ತುಂಬ ವಿಶೇಷ. 7 ಸರ್ಪ ನೀವೆಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ನೀವು ದರ್ಶನ ಮಾಡಿದ್ರೆ ಶ್ರೀರಂಗಂ ರಂಗನಾಥ ಸ್ವಾಮಿಯವರನ್ನು ನೀವು ದರ್ಶನ ಮಾಡಿದಷ್ಟೇ ನಿಮಗೆ ಫಲ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿಗೆ ವೈಶಾಖ ಬಹುಳ ಸಪ್ತಮಿ ದಿನ ರಥೋತ್ಸವ ನಡೆಯುತ್ತೆ. ಆಮೇಲೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾಭಿಷೇಕ ನಡೆಯುತ್ತೆ. ಆಷಾಢ ಮಾಸದಲ್ಲಿ ಉಂಜುಲೋತ್ಸವ ನಡೆಯುತ್ತೆ. ಹಾಗೆ ವರ್ಷಪೂರ್ತಿ ಹಲವಾರು ಉತ್ಸವಗಳು ನಡೀತಾ ಇರುತ್ತೆ. ದೇವರಿಗೆ ತಿಂಗಳಿಗೆ ಒಂದೊಂದು ಉತ್ಸವ ಇರುತ್ತೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 7:30 ಗಂಟೆಗೆ ತೆರೆಯುತ್ತೆ, 11:00ವರೆಗೆ ಮುಚ್ಚಲಾಗುತ್ತದೆ. ಸಂಜೆ 5:30 ಗಂಟೆಗೆ ತೆಗೆಯುತ್ತೆ, ರಾತ್ರಿ 8:00ವರೆಗೆ ಮುಚ್ಚಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿ ಇವಾಗ ನಡೆಸ್ತಿರೋರು ಆರ್ ವಿ ಹರೀಶ್ ಅನ್ನೋರು. ಎಲ್ಲ ಆಡಳಿತ ಮಂಡಳಿ ಎಲ್ಲ ಬಂದು ತುಂಬ ಚೆನ್ನಾಗಿ ದೇವಸ್ಥಾನ ನಡೆಸ್ತಾ ಇದ್ದಾರೆ. ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.